ಸ್ನೇಹಿತರೆ, ನಾನಿವಾಗ ಒಂದು ಅದ್ಭುತವಾದ ಆನಿಮೇಷನ್ ಸರ್ವೈವಲ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮಿಸ್ ಆಗಿ ಸಿಕ್ಕಂತ ಮಗುನ ಅದರ ತಂದೆ ತಾಯಿ ಜೊತೆ ಸೇರ್ಸೋದಕ್ಕೆ ಈ ಮೂವಿನಲ್ಲಿರುವಂತ ಪ್ರಾಣಿಗಳು ಎಷ್ಟೆಲ್ಲ ಕಷ್ಟಪಡ್ತವೆ, ಹಾಗೆ ಏನೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡ್ತವೆ ಅನ್ನೋದನ್ನ ನೀವೇನಾದ್ರೂ ತಿಳ್ಕೋಬೇಕು ಅಂದ್ರೆ ತಪ್ಪದೆ ಈ ಮೂವಿನ ಕೊನೆ ತನಕ ನೋಡ್ಬೇಕು. ಅಂದಾಗೆ ನಾವಿವಾಗ ನೋಡ್ತಿರುವ ಮೂವಿ ಐಸ್ ಏಜ್ ಅಂತ. ಖಂಡಿತವಾಗ್ಲೂ ಈ ಮೂವಿ ತುಂಬಾನೇ ಅದ್ಭುತವಾದ ಕಥೆಯನ್ನ ಹೊಂದಿದೆ. ಅದರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ಸ್ಕ್ರಾಟ್ ಅನ್ನೋ ಒಂದು ಪ್ರಾಣಿ ತುಂಬಾ ಐಸ್ ಇರುವಂತ ಲ್ಯಾಂಡ್ ನಲ್ಲಿ ಎಕೋರ್ನ್ ಅನ್ನೋ ಒಂದು ಫ್ರೂಟ್ ನ ತಿನ್ನೋದಕ್ಕೆ ಅಂತ ಅದನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಿರುತ್ತೆ. ಆ ಸಮಯದಲ್ಲಿ ಐಸ್ ನಲ್ಲಿ ಒಂದು ಕ್ರ್ಯಾಕ್ ಶುರುವಾಗಿ ಅದು ತುಂಬಾ ಅಂದ್ರೆ ತುಂಬಾನೇ ದೂರ ಹೋಗ್ತಿರುತ್ತೆ. ಅದರಿಂದ ಒಂದು ಬೃಹದ ಆಕಾರದ ಐಸ್ ಗೆಡ್ಡೆ ಬ್ರೇಕ್ ಆಗಿ ಅದ್ರ ಕಡೆನೆ ಬೀಳ್ತಿರುತ್ತೆ. ಅದರಿಂದ ಸ್ಕ್ರಾಟ್ ಫ್ರೂಟ್ ನ ತಗೊಂಡು ಅಲ್ಲಿಂದ ಓಡೋಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ತುಂಬಾನೇ ಚೂಪಾದಂತ ಐಸ್ ಕ್ಯೂಬ್ ಗಳು ಅದ್ರ ಪಕ್ಕದಲ್ಲೆಲ್ಲ ಬೀಳ್ತಿರ್ತವೆ. ಅವುಗಳಿಂದ ತಪ್ಪಿಸ್ಕೊಂಡು ಆ ಪ್ರಾಣಿ ತುಂಬಾನೇ ಜೋರಾಗಿ ಓಡ್ತಿರುತ್ತೆ. ಈಗಿರ್ಬೇಕಾದ್ರೆ ಅದ್ರ ಮುಂದೆ ಇನ್ನೊಂದು ಐಸ್ ಗೆಡ್ಡೆ ಅದ್ರ ಕಡೆನೆ ಬರ್ತಿರುತ್ತೆ. ಅದರಿಂದ ಸ್ಕ್ರೇಟ್ ಪ್ರಾಣಿ ಪಕ್ಕಕ್ಕೆ ಹೋಗಿ ಆ ಐಸ್ ಗೆಡ್ಡೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಆ ಎರಡು ಐಸ್ ಗೆಡ್ಡೆಗಳು ಒಂದಕ್ಕೊಂದು ಡ್ಯಾಶ್ ಹೊಡ್ಕೊಂಡು ಇನ್ನೇನ್ ಸ್ಕ್ರೇಟ್ ಅದ್ರ ಮಧ್ಯೆ ಸಿಗಾಕೋಬೇಕು. ಅಷ್ಟರಲ್ಲಿ ಅದು ಹೇಗೋ ಮಾಡಿ ಅವುಗಳ ಮಧ್ಯದಿಂದ ಹೊರಗಡೆ ಬಂದು ಒಂದು ಡ್ರೈ ಲ್ಯಾಂಡ್ ಒಳಗಡೆ ಬಿದೋಗುತ್ತೆ. ಅದೇ ಸಮಯದಲ್ಲಿ ಆ ಜಾಗದಲ್ಲಿ ಇದ್ದಂತ ಪ್ರಾಣಿಗಳೆಲ್ಲ ಬೇರೆ ಕಡೆ ವಲಸೆ ಹೋಗ್ತಿರ್ತವೆ. ಯಾಕಂದ್ರೆ ಆ ಜಾಗದಲ್ಲಿ ಐಸ್ ಕವರ್ ಆಗ್ತಿರೋದ್ರಿಂದ. ಈ ಕಡೆ ಸಿಡ್ ಅನ್ನೋ ಒಂದು ಪ್ರಾಣಿ ಒಂದು ಮರದ ಮೇಲ್ಗಡೆ ಮಲಗಿರ್ಬೇಕಾದ್ರೆ ಅದರ ಸ್ನೇಹಿತರೆಲ್ಲ ಅದನ್ನ ಒಬ್ಬಂಟಿಯಾಗಿ ಬಿಟ್ಟು ಅಲ್ಲಿಂದ ಹೋಗಿರ್ತಾರೆ. ಅದರಿಂದ ಅದು ಮೇಲ್ಗಡೆ ಎದ್ದು ಅದರ ಸ್ನೇಹಿತರೆಲ್ಲ ಅದನ್ನ ಒಬ್ಬಂಟಿಯಾಗಿ ಬಿಟ್ಟೋಗಿರೋದನ್ನ ನೋಡಿ ಯಾರು ನನ್ನನ್ನ ಪ್ರೀತಿ ಮಾಡೋದಿಲ್ಲ ಅಂತ ತುಂಬಾನೇ ದುಃಖ ಪಡ್ತಿರುತ್ತೆ. ಅವಾಗ ಅಲ್ಲಿಗೆ ಒಂದು ಪ್ರಾಣಿ ಬರುತ್ತೆ. ಅದನ್ನ ನೋಡಿ ಸಿಡ್ ನಾನು ಕೂಡ ಒಬ್ನೇ ಇಲ್ಲಿಂದ ಹೋಗ್ತೀನಿ ಅಂತ ಹೇಳಿ ಮುಂದೆ ಕಾಲಿಡುತ್ತೆ. ಅವಾಗ ಅದರ ಕಾಲಿಗೆ ಮುಂದೆ ಹೋಗ್ತಿದ್ದಂತ ಪ್ರಾಣಿಯ ಫೀಸಸ್ ಆಗ್ಬಿಡುತ್ತೆ. ಅದೇ ಸಮಯದಲ್ಲಿ ಇನ್ನೊಂದ್ ಕಡೆ ಕಾರ್ಲ್ ಮತ್ತೆ ಫ್ರಾಂಕ್ ಇಬ್ರು ಕೊನೆದಾಗ ಉಳಿದಿರುವಂತ ಈ ಫುಡ್ ನ ತಿಂದ್ರೆ ಮುಂದೆ ನಾವು ಊಟಕ್ಕೆ ಏನ್ ಮಾಡೋದು ಅಂತ ಮಾತಾಡ್ಕೊಳ್ತಿರ್ತವೆ. ಅವಾಗ ಅಲ್ಲಿಗೆ ಸಿಡ್ ಬಂದು ಆ ಫುಡ್ಗೆ ಎಲ್ಲ ಅದರ ಕಾಲಿಗಾಗಿರುವಂತ ಫೀಸಸ್ ನ ಮಾಡಿ ಫ್ರಾಂಕ್ ಎಲ್ಲ ಆರಿಸ್ತಾ ಇರುತ್ತೆ. ಅದರಿಂದ ಆ ಪ್ರಾಣಿಗಳಿಗೆ ತುಂಬಾನೇ ಕೋಪ ಬಂದು ಸಿಡ್ಗೆ ಗುದ್ದೋದಕ್ಕೆ ಅಂತ ಅದನ್ನ ಓಡಿಸ್ಕೊಂಡು ಹೋಗ್ತಿರ್ತವೆ. ಆ ಸಮಯದಲ್ಲಿ ಸಿಡ್ ಹೋಗಿ ಮ್ಯಾನಿ ಅನ್ನೋ ಒಂದು ಎಲಿಫೆಂಟ್ ಗೆ ಡ್ಯಾಶ್ ಹೊಡೆಯುತ್ತೆ. ನಂತರ ಸಿಡ್ ಆ ಮ್ಯಾನಿ ಹತ್ರ ನನ್ನನ್ನ ಕಾಪಾಡು ಅಂತ ಕೇಳ್ಕೊಳ್ಳುತ್ತೆ. ಅವಾಗ ಮ್ಯಾನಿ ರೀನೋಸರ್ಸ್ ಗಳು ಸಸ್ಯಾಹಾರಿ ಪ್ರಾಣಿಗಳು, ಅವುಗಳು ನಿನ್ಗೆ ಏನ್ ಮಾಡ್ತವೆ ಅಂತ ಕೇಳುತ್ತೆ. ಅದಕ್ಕೆ ಕಾರ್ಲ್ ಮತ್ತೆ ಫ್ರಾಂಕ್ ಇಬ್ರು ನಾವು ಫ್ರೆಂಡ್ಸ್ ಗಳು ಆಟ ಆಡ್ತಿದೀವಿ, ನಮ್ ಜೊತೆ ಸಿಡ್ ನ ಕಳ್ಸ್ಕೊಡಿ ಅಂತ ಕೇಳ್ತವೆ. ಅವಾಗ ಮ್ಯಾನಿ ನನ್ಗೆ ಬೇಟೆ ಆಡುವಂತ ಪ್ರಾಣಿಗಳನ್ನ ಕಂಡ್ರೆ ಇಷ್ಟ ಆಗೋದಿಲ್ಲ, ಅದರಿಂದ ನೀವುಗಳು ನಿಮ್ ಮುಂದೆ ಇರುವಂತ ಹಳ್ಳನ ದಾಟಿದ್ರೆ ಸಿಡ್ ನ ನಿಮ್ ಜೊತೆ ಕಳ್ಸ್ಕೊಡ್ತೀನಿ ಅಂತ ಹೇಳುತ್ತೆ. ಅದಕ್ಕೆ ಕಾರ್ಲ್ ಮತ್ತೆ ಫ್ರಾಂಕ್ ಇಬ್ರಿಗೂ ಕೋಪ ಬಂದು ಓಡ್ ಬಂದು ಮ್ಯಾನಿ ಬುದ್ಧಿ ಅದನ್ನ ಕೆಳಗಡೆ ಬೀಳ್ಸೋದಕ್ಕೆ ನೋಡ್ತವೆ. ಆದ್ರೆ ಅಷ್ಟರಲ್ಲಿ ಮ್ಯಾನಿ ಆ ರೀನೋಸರ್ಸ್ ಗಳನ್ನ ತೆಗೆದು ಒಂದ್ ಕಡೆ ಬಿಸಾಕುತ್ತೆ. ಅವಾಗ ಕಾರ್ಲ್ ಮತ್ತೆ ಫ್ರಾಂಕ್ ಇಬ್ರು ಮ್ಯಾನಿ ಮೇಲೆ ಅಟ್ಯಾಕ್ ಮಾಡ್ತವೆ. ಅದರಿಂದ ಮ್ಯಾನಿ ಅವುಗಳನ್ನ ಸೊಂಡ್ಲ ಸುತ್ಕೊಂಡು ಸುತ್ತ ತಿರುಗಿಸಿ ಬಿಸಾಕ್ಬಿಡುತ್ತೆ. ಅದನ್ನ ನೋಡಿ ಸಿಡ್ ನೀನ್ ನನ್ನನ್ನ ಕಾಪಾಡ್ಬಿಟ್ಟೆ ಅಂತ ತುಂಬಾ ಖುಷಿಯಿಂದ ಮ್ಯಾನಿನ ತಪ್ಕೊಳ್ಳೋದಕ್ಕೆ ಅಂತ ಹೋದಾಗ ಅದು ಜಾರಿ ಕೆಳಗಡೆ ಬಿದೋಗುತ್ತೆ. ಅದ್ರ ಜೊತೆ ಸಿಡ್ ಕೂಡ ಬಿದೋಗುತ್ತೆ. ನಂತರ ಮ್ಯಾನಿ ಸಿಡ್ಗೆ ಇಲ್ಲಿಂದ ಆದಷ್ಟು ಬೇಗ ಹೋಗು ಅಂತ ಹೇಳಿ ಅದು ಕೂಡ ಅಲ್ಲಿಂದ ಹೋಗುತ್ತೆ. ಅವಾಗ ಸಿಡ್ ದೋಸ್ತ್ ನನ್ ಮಾತನ್ನ ಕೇಳು, ನಾವಿಬ್ರು ಯಾಕೆ ಜೊತೆನಲ್ಲೇ ಹೋಗ್ಬಾರ್ದು ಅಂತ ಹೇಳುತ್ತೆ. ಆದ್ರೆ ಅದಕ್ಕೆ ಮ್ಯಾನಿ ಒಪ್ಪೋದಿಲ್ಲ. ಅದರಿಂದ ಸಿಡ್ ಮ್ಯಾನಿಗೆ ನನ್ನನ್ನ ಕಾಪಾಡಿಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಅದು ಬೇರೆ ಕಡೆ ಹೋಗ್ತಿರುತ್ತೆ. ಅವಾಗ ಮತ್ತೆ ಕಾರ್ಲ್ ಮತ್ತೆ ಫ್ರಾಂಕ್ ಇಬ್ರು ಬೆಟ್ಟದ ಮೇಲ್ಗಡೆ ಬಂದು ಯೋಚನೆ ಮಾಡ್ಬೇಡ ಮಗು, ನಾವು ನಿನ್ನನ್ನ ಸುಮ್ನೆ ಬಿಡೋದಿಲ್ಲ ಅಂತ ಹೇಳ್ತಿರ್ತಾರೆ. ಅದನ್ನ ನೋಡಿ ಸಿಡ್ ಮತ್ತೆ ಮ್ಯಾನಿ ಹತ್ರ ಹೋಗಿ ಆ ಕಡೆ ವಾತಾವರಣ ಚೂರು ಚೆನ್ನಾಗಿಲ್ಲ, ನೀನು ಸೌತ್ ಕಡೆ ಹೋಗ್ತಿದ್ಯಾ, ನಾನು ಕೂಡ ಅದೇ ಕಡೆ ಬರ್ಬೇಕು ಅಂತ ಇದೀನಿ ಅಂತ ಹೇಳುತ್ತೆ. ಅವಾಗ್ಲೂ ಕೂಡ ಮ್ಯಾನಿ ನೀನ್ ನನ್ ಜೊತೆ ಬರ್ಬೇಡ, ಇಲ್ಲಿಂದ ಹೋಗು ಅಂತ ಹೇಳಿ ಅದು ಅಲ್ಲಿಂದ ಹೋಗ್ತಿರುತ್ತೆ. ಆದ್ರೂ ಕೂಡ ಸಿಡ್ ಮ್ಯಾನಿ ಹಿಂದೆನೆ ಹೋಗ್ತಿರುತ್ತೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ಅದೇ ಜಾಗದಲ್ಲಿ ವಾಸವಾಗಿರುವಂತ ಕೆಲವು ಮನುಷ್ಯರನ್ನ ತೋರಿಸ್ತಾರೆ. ಅವ್ರಗಳಿಗೆ ಒಂದು ಫ್ಯಾಮಿಲಿಗೆ ತುಂಬಾನೇ ಮುದ್ದಾಗಿರುವಂತ ಮಗು ಇರುತ್ತೆ. ಆ ಮಗು ಹೆಸರು ರೋಷನ್ ಅಂತ. ಆ ಮಗುನ ಸೋಟೋ ಡಿಯಾಗೋಗೆ ತೋರಿಸಿ ಆ ಮಗುನ ತಂದೆ ನಮ್ಮ ತುಂಬಾ ಕುಟುಂಬಗಳನ್ನ ನಾಶ ಮಾಡಿ ಅವ್ರಗಳ ಚರ್ಮದಿಂದ ಇವ್ರುಗಳೆಲ್ಲ ಬೆಚ್ಚಗಿದ್ದಾರೆ, ಅದನ್ನೆಲ್ಲ ನಾವುಗಳು ನೋಡ್ಕೊಂಡು ಸುಮ್ನೆ ಇರ್ಬೇಕಾ ಅಂತ ಕೇಳುತ್ತೆ. ಅದಕ್ಕೆ ಡಿಯಾಗೋ ನಾಳೆ ಬೆಳಿಗ್ಗೆನೆ ನಾವುಗಳು ಇವ್ರಗಳ ಮೇಲೆ ದಾಳಿ ಮಾಡೋಣ, ಸೇಡಿಗೆ ಸೇಡು ಅಂತ ಹೇಳುತ್ತೆ. ಅವಾಗ ಸೋಟೋ ಡಿಯಾಗೋಗೆ ನಮ್ಮ ಟೀಮ್ ಜೊತೆ ನಮ್ಮ ಮಕ್ಕಳುಗಳನ್ನು ಕೂಡ ಕರ್ಕೊಂಡ್ ಬರೋಣ, ಈ ಬದಲಾವಣೆ ಆಗ್ಲೇಬೇಕು ಅಂತ ಹೇಳುತ್ತೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಮಳೆ ಬರ್ತಿರುತ್ತೆ. ಅದರಿಂದ ಮ್ಯಾನಿ ಒಂದು ಗುಹೆ ಒಳಗಡೆ ಉಳ್ಕೊಂಡಿರುತ್ತೆ. ಅದ್ರ ಜೊತೆ ಸಿಡ್ ಕೂಡ ಉಳ್ಕೊಳ್ಳೋದಕ್ಕೆ ನೋಡ್ತಿರುತ್ತೆ. ಆದ್ರೆ ಅದಕ್ಕೆ ಮ್ಯಾನಿ ಒಪ್ತಾ ಇರೋದಿಲ್ಲ. ಅದೇ ಸಮಯದಲ್ಲಿ ಈ ಕಡೆ ಸ್ಕ್ರೇಟ್ ಎಕೋರ್ನ್ ಫ್ರೂಟ್ ನ ತಿನ್ನೋದಕ್ಕೆ ಒಂದು ಮರದ ಮೇಲ್ಗಡೆ ಬಂದು ಅದನ್ನ ಓಪನ್ ಮಾಡೋದಕ್ಕೆ ನೋಡ್ತಿರುತ್ತೆ. ಆದ್ರೆ ಅಷ್ಟರಲ್ಲಿ ಅದಕ್ಕೆ ಸಿಡ್ಲೋಡ್ಬಿಡುತ್ತೆ. ಅದಾದ್ಮೇಲೆ ಬೆಳಗಿನ ಜಾವ ಸಿಂಹಗಳೆಲ್ಲ ಒಟ್ಟಾಗಿ ಸೇರ್ಕೊಂಡು ಅಲ್ಲಿ ವಾಸವಾಗಿರುವಂತ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಿರ್ತವೆ. ಅವುಗಳನ್ನ ನೋಡಿ ಅಲ್ಲಿದ್ದಂತ ನಾಯಿ
ನಾಯಿಗಳೆಲ್ಲ ಬೊಗಳೋದಕ್ಕೆ ಶುರು ಮಾಡ್ತವೆ. ಆ ಸೌಂಡ್ ನಿಂದ ಎಲ್ಲರಿಗೂ ಎಚ್ಚರಿಕೆ ಆಗುತ್ತೆ. ಅವ್ರಗಳೆಲ್ಲ ನಾಯಿಗಳು ಯಾಕಿಷ್ಟೊಂದು ಬೊಗಳುತ್ತಿದ್ದಾವೆ ಅಂತ ನೋಡೋದಕ್ಕೆ ಹೊರಗಡೆ ಬಂದಾಗ ಸಿಂಹಗಳೆಲ್ಲ ಅವ್ರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಅವಾಗ ಡಿಯಾಗೋ ಯಾರಿಗೂ ಕಾಣದೇ ಇರುವ ಹಾಗೆ ಮಗು ಇರುವಂತ ಜಾಗದ ಹತ್ರ ಬಂದು ಇನ್ನೇನ್ ಆ ಮಗುನ ಸಾಯಿಸ್ಬೇಕು. ಅಷ್ಟರಲ್ಲಿ ಅಲ್ಲಿಗೆ ಆ ಮಗುನ ತಾಯಿ ಬಂದು ಆ ಮಗುನ ಎತ್ಕೊಂಡು ಅಲ್ಲಿಂದ ಓಡೋಗ್ತಾರೆ. ಅವ್ರ ಹಿಂದೆನೆ ಡಿಯಾಗೋ ಕೂಡ ಹೋಗುತ್ತೆ. ಅದನ್ನ ನೋಡಿ ಆ ಮಗುನ ತಂದೆ ಕೂಡ ಅವ್ರ ಹಿಂದೆನೆ ಹೋಗೋದಕ್ಕೆ ಅಂತ ಹೋದಾಗ ಸಿಂಹಗಳು ಅವ್ರ ಹತ್ರ ಬಂದು ಅವರನ್ನ ತಡಿತವೆ. ಈ ಕಡೆ ಮಗುನ ಎತ್ಕೊಂಡು ಅದ್ರ ತಾಯಿ ಓಡೋಗ್ತಿರ್ಬೇಕಾದ್ರೆ ಅವ್ರ ಮುಂದೆ ಡಿಯಾಗೋ ಬಂದು ಆ ಮಗುನ ಕಿತ್ಕೊಳ್ಳೋದಕ್ಕೆ ನೋಡುತ್ತೆ. ಅವಾಗ ಆ ಮಗು ಕತ್ತಲಿದ್ದಂತ ಸರ ಅದ್ರ ಕೈಗೆ ಬರುತ್ತೆ. ಅದನ್ನ ಅಲ್ಲೇ ಬಿಸಾಕಿ ಮತ್ತೆ ಆ ಮಗುನ ಸಾಯಿಸೋದಕ್ಕೆ ಅಂತ ಹೋಗ್ತಿರುತ್ತೆ. ಅವಾಗ ಆ ಮಗುನ ತಾಯಿ ಒಂದು ಜಲಪಾತದ ಹತ್ರ ಬಂದು ಅದ್ರೊಳಗಡೆ ಬಿದ್ದೋಗ್ತಾರೆ. ಅದನ್ನ ನೋಡಿ ಡಿಯಾಗೋ ವಾಪಸ್ ಬರುತ್ತೆ. ಅದರಿಂದ ಎಲ್ಲಾ ಸಿಂಹಗಳು ಅದ್ರ ಹತ್ರ ಹೋಗಿ ಮಗು ಎಲ್ಲಿ ಅಂತ ಕೇಳ್ತವೆ. ಅದಕ್ಕೆ ಡಿಯಾಗೋ ಆ ಮಗುನ ಎತ್ಕೊಂಡು ಅದರ ತಾಯಿ ಜಲಪಾತದೊಳಗಡೆ ಬಿದ್ದೋದ್ರು ಅಂತ ಹೇಳುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಮನುಷ್ಯರೆಲ್ಲ ಬಂದಿದ್ರಿಂದ ಅವುಗಳು ಅಲ್ಲಿಂದ ಓಡೋಗ್ತವೆ. ಅವಾಗ ಸೋಟೋ ಡಿಯಾಗೋಗೆ ನನ್ಗೆ ಆ ಮಗು ಬೇಕೇ ಬೇಕು ಡಿಯಾಗೋ, ಇಲ್ಲಾಂದ್ರೆ ನಾನ್ ನಿನ್ನ ಶಿಕಾರಿ ಮಾಡ್ತೀನಿ ಅಂತ ಹೇಳ್ತಿರುತ್ತೆ. ಈ ಕಡೆ ಮಗು ಕೊರಳಲ್ಲಿದ್ದಂತ ಸರ ಅದರ ತಂದೆ ಕೈಗೆ ಸಿಗುತ್ತೆ. ಅದರಿಂದ ಅವ್ರಗಳೆಲ್ಲ ಸಿಂಹಗಳು ಹೋದ್ ಕಡೆನೆ ಫಾಲೋ ಮಾಡ್ಕೊಂಡು ಅವ್ರಗಳು ಕೂಡ ಹೋಗ್ತಾರೆ. ಇನ್ನೊಂದ್ ಕಡೆ ಮ್ಯಾನಿ ಮತ್ತೆ ಸಿಡ್ಡಿಬ್ರು ಮಾತಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ರಿಗೆ ಒಂದು ಜಾಗದಲ್ಲಿ ರೋಷನ್ನ ಇಟ್ಕೊಂಡು ಅದರ ತಾಯಿ ರಿವರ್ ಒಳಗಡೆ ಮಲಗಿರೋದು ಕಾಣುತ್ತೆ. ಅವರು ತುಂಬಾನೇ ಸುಸ್ತಾಗಿರ್ತಾರೆ. ಹಾಗಾಗಿ ಅವರು ತುಂಬಾನೇ ಕಷ್ಟಪಟ್ಟು ಸ್ವಲ್ಪ ಮುಂದೆ ಬಂದು ರೋಷನ್ನ ಒಂದು ಕಲ್ ಬಂಡೆ ಮೇಲ್ಗಡೆ ಮಲಗಿಸ್ತಾರೆ. ಅವಾಗ ಆ ಮಗುನ ಮ್ಯಾನಿ ಸ್ವಲ್ಪ ಮೇಲ್ಗಡೆ ಹೇಳ್ಕೊಡುತ್ತೆ. ಆ ಮಗು ನೋಡೋದಕ್ಕೆ ತುಂಬಾನೇ ಕ್ಯೂಟ್ ಆಗಿರುತ್ತೆ. ಆ ಮಗುನ ಅವ್ರುಗಳು ನೋಡ್ತಿರ್ಬೇಕಾದ್ರೆ ಅದರ ತಾಯಿ ರಿವರ್ ಒಳಗಡೆ ತೇಲ್ಕೊಂಡು ಅಲ್ಲಿಂದ ಹೋಗ್ಬಿಟ್ಟಿರ್ತಾರೆ. ಅದರಿಂದ ಮ್ಯಾನಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ದೆ ಅದು ಅಲ್ಲಿಂದ ವಾಪಸ್ ಹೋಗ್ತಿರುತ್ತೆ. ಅದರಿಂದ ಸೀದಾ ಆ ಮಗುನ ಎತ್ಕೊಂಡು ಮ್ಯಾನಿ ನಾವು ಈ ಮಗುನ ಇಲ್ಲೇ ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ. ಈ ಜಲಾಶಯದ ಹಿಂದೆ ಹೊಗೆ ಹೋಗ್ತಿದೆ ಅಂದ್ರೆ ಅಲ್ಲಿ ಈ ಮಗುನ ತಂದೆ ತಾಯಿಗಳಿರ್ಬಹುದು. ಅದರಿಂದ ನಾವು ಈ ಮಗುನ ಅದರ ತಂದೆ ತಾಯಿ ಹತ್ರ ಬಿಡೋಣ ಅಂತ ಹೇಳುತ್ತೆ. ಅದಕ್ಕೆ ಮ್ಯಾನಿ ನಾವು ಅಂತ ಹೇಳ್ಬೇಡ, ಯಾಕಂದ್ರೆ ನೀನ್ ಬೇರೆ ನಾನೇ ಬೇರೆ, ನೀನ್ ಬೇಕಾದ್ರೆ ಆ ಮಗುಗೆ ಹೆಲ್ಪ್ ಮಾಡು, ನನ್ನನ್ನ ಕರಿಬೇಡ ಅಂತ ಹೇಳುತ್ತೆ. ಅದರಿಂದ ಸಿದ್ ಪರವಾಗಿಲ್ಲ, ನಾನೇ ಈ ಮಗುನ ಅದರ ತಂದೆ ತಾಯಿ ಹತ್ರ ಬಿಡ್ತೀನಿ ಅಂತ ಹೇಳಿ ಆ ಮಗುನ ಎತ್ಕೊಂಡು ಜಲಾಶಯದ ಮೇಲ್ಗಡೆ ಹತ್ತುತ್ತಾ ಇರುತ್ತೆ. ಅವಾಗ ಆ ಮಗು ಬಟ್ಟೆ ಒಳಗಡೆಯಿಂದ ಜಾರಿ ಕೆಳಗಡೆ ಬೀಳ್ತಿರುತ್ತೆ. ಅದನ್ನ ನೋಡಿ ಮ್ಯಾನಿ ಆ ಮಗುನ ಇಟ್ಕೊಳ್ಳೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಡಿಯಾಗೋ ಅಲ್ಲಿಗೆ ಬಂದು ಆ ಮಗುನ ಇಟ್ಕೊಂಡ್ ಬಿಡುತ್ತೆ. ಅದರಿಂದ ಮ್ಯಾನಿ ಆ ಮಗುನ ಡಿಯಾಗೋ ಕೈಯಿಂದ ಕಿತ್ಕೊಂಡು ಗರ್ಜನೆ ಮಾಡುತ್ತೆ. ಹಾಗಾಗಿ ಡಿಯಾಗೋ ಮ್ಯಾನಿಗೆ ಆ ಮಗು ನಂದು, ನೀವುಗಳು ಅದರ ತಂದೆ ತಾಯಿನ ಹುಡುಕ್ತಾ ಇದ್ರೆ ಅವರು ಸಿಗೋದಿಲ್ಲ, ಯಾಕಂದ್ರೆ ಅವ್ರುಗಳು ಇವಾಗ ಇಲ್ಲಿಲ್ಲ. ನೀವು ನನಗೆ ಈ ಮಗುನ ಕೊಟ್ರೆ ನಾನ್ ಈ ಮಗುನ ಅದರ ತಂದೆ ತಾಯಿ ಜೊತೆ ಸೇರಿಸ್ತೀನಿ ಅಂತ ಹೇಳುತ್ತೆ. ಅದಕ್ಕೆ ಮ್ಯಾನಿ ತೊಂದ್ರೆ ಏನಿಲ್ಲ, ನಾವೇ ಸೇರಿಸ್ತೀವಿ ಅಂತ ಹೇಳಿ ಸಿಡ್ಗೆ ನಾನ್ ನಿನ್ಗೆ ಈ ಮಗುನ ಅದರ ತಂದೆ ತಾಯಿ ಜೊತೆ ಸೇರ್ಸೋವರೆಗೂ ಹೆಲ್ಪ್ ಮಾಡ್ತೀನಿ, ಅದಾದ್ಮೇಲೆ ಯಾವುದೇ ಕಾರಣಕ್ಕೂ ನೀನ್ ನನ್ ಜೊತೆ ಇರೋ ಆಗಿಲ್ಲ ಅಂತ ಹೇಳುತ್ತೆ. ಅದಕ್ಕೆ ಸಿಡ್ ಕೂಡ ಒಪ್ಕೊಳ್ಳುತ್ತೆ. ಸ್ವಲ್ಪ ಸಮಯದ ನಂತರ ಅವ್ರುಗಳು ಮನುಷ್ಯರು ವಾಸವಾಗಿದ್ದಂತ ಜಾಗದ ಹತ್ರ ಬರ್ತಾರೆ. ಆದ್ರೆ ಅವ್ರುಗಳು ಆ ಜಾಗದಲ್ಲಿ ಇರೋದಿಲ್ಲ. ಆ ಜಾಗನ ಖಾಲಿ ಮಾಡ್ಕೊಂಡು ಅವರು ಬೇರೆ ಕಡೆ ಹೋಗಿರ್ತಾರೆ. ಅವಾಗ ಅಲ್ಲಿಗೆ ಡಿಯಾಗೋ ಬಂದು ಆ ಮನುಷ್ಯರು 2 ಗಂಟೆಗಳ ಹಿಂದೆ ನಾರ್ತ್ ಕಡೆ ಹೋಗಿದ್ದಾರೆ, ನೀವು ಈ ಮಗುನ ನನ್ಗೆ ಕೊಟ್ರೆ ಆದಷ್ಟು ಬೇಗ ನಾನ್ ಅವ್ರಗಳ ಹತ್ರ ಈ ಮಗುನ ಸೇರ್ಸ್ತೀನಿ ಅಂತ ಹೇಳುತ್ತೆ. ಅದಕ್ಕೆ ಮ್ಯಾನಿ ನಮ್ಮನ್ನೇನ್ ಗುಗ್ಗು ಅಂತ ಅನ್ಕೊಂಡಿದ್ಯಾ, ನನ್ಗೆ ಮೊದ್ಲೇ ಶಿಕಾರಿ ಪ್ರಾಣಿಗಳಂದ್ರೆ ಇಷ್ಟ ಆಗೋದಿಲ್ಲ, ನನ್ಗೆ ಗೊತ್ತಿದೆ ಗ್ಲಾಗರ್ ಪಾಸ್ ಹತ್ರ ಒಂದು ಹಳ್ಳಿ ಇದೆ, ಅಲ್ಲಿಗೆ ನಾವೇ ಈ ಮಗುನ ತಲುಪಿಸ್ತೀವಿ ಅಂತ ಹೇಳಿ ಅಲ್ಲಿಂದ ಹೋಗ್ತಿರುತ್ತೆ. ಅದರಿಂದ ಡಿಯಾಗೋ ಕೂಡ ಅವ್ರಗಳ ಜೊತೆನೆ ಹೋಗುತ್ತೆ. ಹಾಗೆ ಅವ್ರುಗಳು ಸ್ವಲ್ಪ ದೂರ ಬಂದಾಗ ರೋಷನ್ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದರಿಂದ ಆ ಮಗುನ ಒಂದ್ ಕಡೆ ಮಲಗಿಸಿ ಅದನ್ನ ಆಟಾಡ್ಸೋದಕ್ಕೆ ಎಲ್ರು ಟ್ರೈ ಮಾಡ್ತಿರ್ತಾರೆ. ಅವಾಗ ಡಿಯಾಗೋ ಮಗು ಎಲ್ಲೋಯ್ತು ಅಂತ ಕಣ್ಮುಚ್ಕೊಂಡು ಮಗು ಇಲ್ಲೇ ಇದೆ ಅಂತ ಆ ಮಗುನ ಆಟಾಡ್ಸೋದಕ್ಕೆ ಟ್ರೈ ಮಾಡುತ್ತೆ. ಆದ್ರೆ ಅದರ ಮುಖನ ನೋಡಿ ಆ ಮಗು ಇನ್ನೂ ಜಾಸ್ತಿ ಅಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ಮ್ಯಾನಿ ಈ ಮಗುಗೆ ಹಶ್ವಾಗಿರ್ಬೇಕು, ಇದಕ್ಕೆ ತಿನ್ನೋದಕ್ಕೆ ಏನಾದ್ರೂ ಕೊಡ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಅವರಿಗೆ ಒಂದು ವಾಟರ್ ಮೆಲನ್ ಕಾಣುತ್ತೆ. ಅದನ್ನ ಮ್ಯಾನಿ ತಗೊಳ್ಳೋದಕ್ಕೆ ಅಂತ ಹೋದಾಗ ಆ ಅಣ್ಣನ ಡಬ್ಬನ್ನ ಒಂದು ಪಕ್ಷಿ ಕಚ್ಕೊಂಡು ಅಲ್ಲಿಂದ ಓಡೋಗುತ್ತೆ. ಅದರಿಂದ ಅವ್ರುಗಳು ಸ್ವಲ್ಪ ಮುಂದೆ ಹೋದ್ರೆ ಅದೇ ತರ ಇರುವಂತ ಪಕ್ಷಿಗಳು ಅಲ್ಲಿ ತುಂಬಾನೇ ಇರ್ತವೆ. ಅವು ಐಸ್ ಸೀಸನ್ಗೋಸ್ಕರ ಸ್ವಲ್ಪ ಆಹಾರಗಳನ್ನ ಸಂಗ್ರಹಣೆ ಮಾಡ್ತಿರ್ತವೆ. ಅವಾಗ ಅಲ್ಲಿಗೆ ಎಲ್ರು ಬಂದು ಈ ವಾಟರ್ ಮೆಲನ್ ನಲ್ಲಿ ಒಂದನ್ನ ನಮಗ್ ಕೊಡಿ, ಈ ಮಗುಗೆ ತುಂಬಾನೇ ಹಶ್ವಾಗಿದೆ ಅಂತ ಕೇಳ್ತಾರೆ. ಆದ್ರೆ ಅದಕ್ಕೆ ಆ ಪಕ್ಷಿಗಳು ಒಪ್ಪೋದಿಲ್ಲ. ನಾವು ಇವುಗಳನ್ನ ಭವಿಷ್ಯಕ್ಕೋಸ್ಕರ ಸಂಗ್ರಹಣೆ ಮಾಡಿದೀವಿ ಅಂತ ಹೇಳಿ ಅವ್ರಗಳನ್ನ ಎದುರಿಸ್ತಾ ಇರ್ತವೆ. ಅವಾಗ ಒಂದು ವಾಟರ್ ಮೆಲನ್ ಉಳ್ಕೊಂಡ್ ಬಂದು ಮಗು ಹತ್ರ ಬರುತ್ತೆ. ಅದನ್ನ ತಗೊಳ್ಳೋದಕ್ಕೆ ಅಂತ ಹೋಗಿ ಕೆಲವು ಪಕ್ಷಿಗಳು ಕೆಳಗಡೆ ಬಿದ್ದೋಗ್ತವೆ. ಇನ್ನು ಕೆಲವು ಪಕ್ಷಿಗಳು ಸಿಡ್ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಅವಾಗ ಸಿಡ್ ಆ ಪಕ್ಷಿಗಳ ಜೊತೆ ಫೈಟ್ ಮಾಡ್ಕೊಂಡು ಆ ವಾಟರ್ ಮಿಲನ್ ತಗೊಂಡ್ ಬಂದು ಮಗು ಹತ್ರ ಹೊಡೆದಾಕುತ್ತೆ. ಅದರಿಂದ ಆ ಮಗು ಅದನ್ನ ತಗೊಂಡು ತಿನ್ನುತ್ತೆ. ನಂತರ ಅವತ್ ರಾತ್ರಿ ಎಲ್ರು ಒಂದ್ ಕಡೆ ಮಲ್ಗಿರ್ಬೇಕಾದ್ರೆ ಮ್ಯಾನಿ ರೋಷನ ಅದರ ಸೊಂಡ್ಲೊಳಗಡೆ ಸುತ್ತಾಕೊಂಡು ಮಲ್ಗಿರುತ್ತೆ. ಈಗಿರ್ಬೇಕಾದ್ರೆ ಮಧ್ಯರಾತ್ರಿನಲ್ಲಿ ಡಿಯಾಗೋ ಎದ್ದು ಆ ಮಗುನ ಎತ್ಕೊಡೋದಕ್ಕೆ ನೋಡ್ತಿರುತ್ತೆ. ಅವಾಗ ಅಲ್ಲಿಗೆ ಜೇಕ್ ಮತ್ತೆ ಓಸ್ಕರ್ ಬಂತು, ನಿನ್ಗೆ ಒಂದು ಮಗುನ ತರೋದಕ್ಕೆ ಆಗ್ಲಿಲ್ವಾ ಡಿಯಾಗೋ, ನಿನ್ಗೋಸ್ಕರ ಸೋಟೋ ಕಾಯ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಡಿಯಾಗೋ ಆ ಮಗುನ ನಾನು ಖಂಡಿತವಾಗ್ಲೂ ತಂದೆ ತರ್ತೀನಿ, ಆ ಮಗು ಜೊತೆ ಒಂದು ಶಿಕಾರಿ ಕೂಡ ಇದೆ, ಆದ್ರೆ ಆ ಶಿಕಾರಿನ ಸಾಯಿಸೋದಕ್ಕೆ ಪೂರ್ತಿ ನಮ್ಮ ಕಾಂದನನೇ ಬೇಕು, ಎಲ್ಲರಿಗೂ ನಮ್ಮ ಜಾಗದಲ್ಲಿ ಈ ಶಿಕಾರಿನ ಬೇಟೆ ಆಡೋದಕ್ಕೆ ರೆಡಿಯಾಗಿರಿ ಅಂತ ಹೇಳಿ ಇವಾಗ ಇಲ್ಲಿಂದ ಹೋಗಿ ಅಂತ ಹೇಳಿ ಮತ್ತೆ ಅದು ವಾಪಸ್ ಬಂದು ಅದರ ಜಾಗದಲ್ಲಿ ಮಲ್ಕೊಳ್ಳುತ್ತೆ. ನೆಕ್ಸ್ಟ್ ಟೈಮ್ ಮತ್ತೆ ಎಲ್ರು ಆ ಮಗುನ ಎತ್ಕೊಂಡು ಅಲ್ಲಿಂದ ಹೊರಡ್ತಾರೆ.
ಅವ್ರುಗಳು ಸ್ವಲ್ಪ ದೂರ ಬಂದಾಗ ತುಂಬಾ ಹಿಮ ಇರುವಂತ ಜಾಗ ಶುರುವಾಗುತ್ತೆ. ಅಲ್ಲಿ ಕೆಲವು ಜಾಗದಲ್ಲಿ ವಾಲ್ಕೆನೋ ಎರಪ್ಟ್ ಆಗ್ತಿರುತ್ತೆ. ಈಗಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಮಗುನ ಆಟ ಆಡ್ಸ್ಕೊಂಡು ಮತ್ತೆ ಅಲ್ಲಿಂದ ಮುಂದೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಮುಂದೆ ಹೋಗ್ತಿರ್ಬೇಕಾದ್ರೆ ಬರ್ಫ್ ಇನ್ನು ಜಾಸ್ತಿ ಆಗ್ತಿರುತ್ತೆ. ಆದ್ರೂ ಕೂಡ ಎಲ್ರು ತುಂಬಾ ಕಷ್ಟಪಟ್ಟು ಮುಂದೆ ಬಂದಾಗ ಡಿಯಾಗೋಗೆ ಮನುಷ್ಯರು ಹೋಗ್ತಿರೋದು ಕಾಣುತ್ತೆ. ಅದರಿಂದ ಅದು ಮ್ಯಾನಿ ಹತ್ರ ಬಂದು ನನಗೆ ಒಂದು ಶಾರ್ಟ್ ಕಟ್ ಸಿಕ್ಕಿದೆ, ಅದ್ರಲ್ಲಿ ನಾವೇನಾದ್ರೂ ಹೋದ್ರೆ ಬೇಗ ತಲುಪಬಹುದು ಅಂತ ಹೇಳುತ್ತೆ. ಆದ್ರೆ ಅದಕ್ಕೆ ಮ್ಯಾನಿ ಮತ್ತೆ ಸಿಡ್ ಇಬ್ರು ಒಪ್ಪೋದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಮಂಜಿನ ಗಡ್ಡೆಗಳೆಲ್ಲ ಕುಸ್ತು ಕೆಳಗಡೆ ಬೀಳೋದಕ್ಕೆ ಸ್ಟಾರ್ಟ್ ಆಗ್ತವೆ. ಅದರಿಂದ ಅವ್ರಗಳಿಗೆ ಬೇರೆ ದಾರಿ ಇಲ್ದೆ ಡಿಯಾಗೋ ಹೇಳಿದ ದಾರಿನಲ್ಲೇ ಹೋಗ್ತಾರೆ. ಅಷ್ಟಲೇ ಅವ್ರುಗಳು ಒಳಗಡೆ ಬಂದಿದಂತ ದಾರಿ ಮುಚ್ಕೊಂಡ್ಬಿಡುತ್ತೆ. ನಂತರ ಅವ್ರುಗಳೆಲ್ಲ ಆ ದಾರಿನಲ್ಲಿ ಹೋಗ್ತಿರ್ಬೇಕಾದ್ರೆ ಪಕ್ಕದಲ್ಲಿದ್ದಂತ ಐಸ್ ಕ್ಯೂಬ್ ಒಳಗಡೆ ಮೀನು ಮತ್ತೆ ಡೈನೋಸರ್ ಗಳನ್ನೆಲ್ಲ ಯಾರೋ ಪ್ರಿಸರ್ವ್ ಮಾಡಿ ಇಟ್ಟಿರ್ತಾರೆ. ಇನ್ನೊಂದ್ ಜಾಗದಲ್ಲಿ ಒಂದು ಸ್ಪೇಸ್ ಶಿಪ್ ಇರುತ್ತೆ. ಅದನ್ನೆಲ್ಲ ಅವ್ರುಗಳು ನೋಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಮ್ಯಾನಿ ಮೇಲ್ಗಡೆ ಕೂತ್ಕೊಂಡಿದ್ದಂತ ಮಗು ಮೇಲ್ಗಡೆ ಇದ್ದಂತ ಐಸ್ ಮೇಲ್ಗಡೆ ಹೋಗಿ ಜಾರ್ಕೊಂಡು ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಆ ಸುರಂಗ ತುಂಬಾನೇ ಆಳ ಇರುತ್ತೆ. ಆ ಮಗು ಹಿಂದ್ಗಡೆ ಮ್ಯಾನಿ, ಸಿಡ್ ಮತ್ತೆ ಡಿಯಾಗೋ ಕೂಡ ಹೋಗ್ತಾರೆ. ಅವರು ಆ ಮಗುನ ಹಿಡಿಯೋದಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅದು ಅವ್ರಗಳಿಗೆ ಸಿಗ್ತಾ ಇರೋದಿಲ್ಲ. ಆ ಗುಹೆ ತುಂಬಾನೇ ದೂರ ಇರುತ್ತೆ. ಕೊನೆಗೆ ಹೇಗೋ ಮಾಡಿ ಆ ಮಗುನ ಇಟ್ಕೊಳ್ತಾರೆ. ನಂತರ ಅವ್ರುಗಳು ಮುಂದೆ ಹೋಗ್ತಿರ್ಬೇಕಾದ್ರೆ ಆ ಗುಹೆ ಒಳಗಡೆ ಮನುಷ್ಯರು ಕೆಲವು ಚಿತ್ರಗಳನ್ನ ಬರ್ದಿರ್ತಾರೆ. ಆ ಚಿತ್ರಗಳಲ್ಲಿ ಆನೆಗಳ ಚಿತ್ರ ಕೂಡ ಇರುತ್ತೆ. ಅದನ್ನ ಸಿಡ್ ನೋಡಿ ಮ್ಯಾನಿಗ್ ತೋರ್ಸುತ್ತೆ. ಆ ಚಿತ್ರನ ನೋಡಿ ಮ್ಯಾನಿಗೆ ಅದರ ಹಳೆ ನೆನ್ಪೆಲ್ಲ ಆಗ್ತಿರ್ತವೆ. ಅದೇನಂದ್ರೆ ಮ್ಯಾನಿ ಅದರ ತಂದೆ ತಾಯಿ ಜೊತೆ ತುಂಬಾ ಖುಷಿಯಿಂದ ಇರ್ಬೇಕಾದ್ರೆ ಅವ್ರು ಇರುವಂತ ಜಾಗಕ್ಕೆ ಕೆಲವು ಮನುಷ್ಯರು ಬಂದು ಮ್ಯಾನಿ ತಂದೆ ತಾಯಿ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ಸಾಯಿಸ್ಬಿಡ್ತಾರೆ. ಅದನ್ನ ನೆನ್ಪ್ ಮಾಡ್ಕೊಂಡು ಮ್ಯಾನಿ ಸಖತ್ ಬೇಜಾರ್ ಮಾಡ್ಕೊಳ್ತಿರುತ್ತೆ. ಮ್ಯಾನಿನ ನೋಡಿ ಸಿಡ್ ಮತ್ತೆ ಡಿಯಾಗೋ ಕೂಡ ಬೇಜಾರ್ ಮಾಡ್ಕೊಳ್ತಿರ್ತವೆ. ಅದಾದ್ಮೇಲೆ ಎಲ್ರು ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ವಾಲ್ಕೆನೋ ಎರಪ್ಟ್ ಆಗಿ ಮಂಜ್ಗಡ್ಡೆ ಎಲ್ಲ ಕರ್ಗೋಗ್ಬಿಡುತ್ತೆ. ಅವಾಗ ಮ್ಯಾನಿ ಸಿಡ್ ನ ಮುಂದೆ ತಳ್ಳಿ ಅದು ಕೂಡ ಮುಂದೆ ನೆಗ್ದು ಹೋಗ್ತಿರುತ್ತೆ. ಆದ್ರೆ ಡಿಯಾಗೋ ಮಾತ್ರ ಹಿಂದೆನೆ ಉಳ್ಕೊಂಡಿರುತ್ತೆ. ಅದು ಕೂಡ ಮುಂದೆ ಬರೋದಕ್ಕೆ ಅಂತ ಜಂಪ್ ಮಾಡಿದಾಗ ಅದು ಸರಿಯಾಗಿ ಲ್ಯಾಂಡ್ ಆಗೋದಿಲ್ಲ, ಜಾರ್ಕೊಂಡು ಕೆಳಗಡೆ ಬೀಳ್ತಿರುತ್ತೆ. ಅದನ್ನ ನೋಡಿ ಮ್ಯಾನಿ ಡಿಯಾಗೋ ಹತ್ರ ಬಂದು ತುಂಬಾನೇ ಕಷ್ಟಪಟ್ಟು ಅದನ್ನ ಇಟ್ಕೊಂಡು ಅಲ್ಲಿಂದ ಹೊರಗಡೆ ಎಸೆಯುತ್ತೆ. ಆದ್ರೆ ಅಷ್ಟರಲ್ಲಿ ಮ್ಯಾನಿ ನಿಂತ್ಕೊಂಡಿದ್ದಂತ ಜಾಗ ಕುಸ್ತು ಅದು ಕೆಳಗಡೆ ಬಿದ್ದೋಗುತ್ತೆ. ಅದೇ ಸಮಯಕ್ಕೆ ಆ ಜಾಗದಲ್ಲಿ ವಾಲ್ಕೆನೋ ಎರಪ್ಟ್ ಆಗಿ ಮ್ಯಾನಿನ ಮೇಲ್ಗಡೆ ತಗೊಂಡ್ ಬರುತ್ತೆ. ಅದರಿಂದ ಮ್ಯಾನಿ ಕೂಡ ಬಚಾವಾಗುತ್ತೆ. ನಂತರ ಡಿಯಾಗೋ ಮ್ಯಾನಿಗೆ ನನ್ನನ್ನ ನೀನು ಯಾಕೆ ಬಚಾವ್ ಮಾಡ್ದೆ, ನಾನು ಒಳ್ಳೆಯವನಲ್ಲ ಅಂತ ಹೇಳುತ್ತೆ. ಅದಕ್ಕೆ ಮ್ಯಾನಿ ಜೊತೆಲಿದ್ದಾಗ ಒಬ್ರಿಗೆ ಇನ್ನೊಬ್ರು ಸಹಾಯ ಮಾಡ್ಬೇಕು, ಅದು ನನ್ನ ಕರ್ತವ್ಯ ಅಂತ ಹೇಳುತ್ತೆ. ಅವಾಗ ಡಿಯಾಗೋಗೆ ತಾನ್ ಮಾಡ್ತಿರುವಂತ ಮೋಸ ಅರಿವಾಗುತ್ತೆ. ಅಷ್ಟರಲ್ಲಿ ಈ ಕಡೆ ಎಲ್ಲಾ ಸಿಂಹಗಳು ಕವರ್ ಆಗಿ ಡಿಯಾಗೋಗೋಸ್ಕರ ಕಾಯ್ತಿರ್ತವೆ. ನಂತರ ರಾತ್ರಿ ಆದ್ರಿಂದ ಎಲ್ರು ಒಂದ್ ಜಾಗದಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ರೋಷನ್ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಸೀದಾ ಡಿಯಾಗೋ ಹತ್ರ ನಡ್ಕೊಂಡ್ ಬಂದು ಡಿಯಾಗೋನ ತಪ್ಕೊಳ್ತಾನೆ. ಆ ಮಗು ಪ್ರೀತಿ ನೋಡಿ ಡಿಯಾಗೋಗೆ ಸಖತ್ ಖುಷಿ ಆಗ್ತಿರುತ್ತೆ. ನೆಕ್ಸ್ಟ್ ಡೇ ಮತ್ತೆ ಎಲ್ರು ಅಲ್ಲಿಂದ ಮುಂದೆ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅವ್ರುಗಳು ಸ್ವಲ್ಪ ದೂರ ಬಂದ್ಮೇಲೆ ಒಂದು ಜಾಗದಲ್ಲಿ ಡಿಯಾಗೋಗೆ ಅವ್ರಗಳ ಸುತ್ತ ಎಲ್ಲಾ ಸಿಂಹಗಳು ಕವರ್ ಆಗಿರೋದು ಗೊತ್ತಾಗುತ್ತೆ. ಅದರಿಂದ ಅದು ಮ್ಯಾನಿ ಮತ್ತೆ ಸಿಡ್ಗೆ ಜಾಸ್ತಿ ಶಬ್ದ ಮಾಡದೆ ನಾನು ಹಿಂದೆ ಬನ್ನಿ, ಈ ಗುಹೆ ಹಿಂದೆ ಎಲ್ಲಾ ಸಿಂಹಗಳು ನಿಮ್ಮನ್ನ ಶಿಕಾರಿ ಮಾಡೋದಕ್ಕೋಸ್ಕರ ಕಾಯ್ತಾ ಇದಾವೆ, ಈ ಮಗುಗೋಸ್ಕರ ನನ್ನನ್ನ ನನ್ನ ಸ್ನೇಹಿತರೆಲ್ಲ ನಿಮ್ಗಳ ಜೊತೆ ಕಳ್ಸಿದ್ರು ಅಂತ ಹೇಳುತ್ತೆ. ಅದನ್ನ ಕೇಳಿ ಮ್ಯಾನಿ ಮತ್ತೆ ಸಿಡ್ಡಿಬ್ರು ನಮ್ಗೆ ನಂಬಿಕೆ ದ್ರೋಹ ಮಾಡ್ದೆ, ನಮ್ಮ ಸ್ನೇಹಕ್ಕೆ ನೀನು ಮೋಸ ಮಾಡ್ಬಿಟ್ಟೆ ಅಂತ ಹೇಳ್ತಾರೆ. ಅದಕ್ಕೆ ಡಿಯಾಗೋ ನನ್ ಮಾತ್ನ ಕೇಳಿ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ, ಅವರು ತುಂಬಾನೇ ಖತರ್ನಾಕ್ ಆಗಿದ್ರೆ ನನ್ ಮಾತ್ ಕೇಳಿದ್ರೆ ನೀವು ಅವ್ರಗಳಿಂದ ಬಚಾವ್ ಆಗಬಹುದು ಅಂತ ಹೇಳುತ್ತೆ. ಅದರಿಂದ ಅವ್ರಗಳೆಲ್ಲ ಸೇರ್ಕೊಂಡು ಒಂದು ಪ್ಲಾನ್ ಮಾಡಿ ಡಿಯಾಗೋ ಸೋಟೋ ಮತ್ತೆ ಅದರ ಟೀಮ್ ಹತ್ರ ಬಂದು, ಸೋಟೋ ನೀನ್ ಹೇಳ್ದ ಹಾಗೇನೆ ನಾನ್ ಆ ಮಗುನ ಕರ್ಕೊಂಡ್ ಬಂದಿದ್ದೀನಿ, ಇವಾಗ ನೀನು ಆ ಮಗುನ ತಿಂದು ನಿನ್ನ ಆಸೆನ ತೀರ್ಸ್ಕೊ ಅಂತ ಹೇಳುತ್ತೆ. ಅಷ್ಟಲ್ಲೇ ಅಲ್ಲಿಗೆ ಸಿಡ್ ಮಗುನ ಎತ್ಕೊಂಡು ಆ ಸಿಂಹಗಳ ಕಡೆನೆ ಬರ್ತಿರುತ್ತೆ. ಅದನ್ನ ನೋಡಿ ಎಲ್ಲಾ ಸಿಂಹಗಳು ಸಿಡ್ ಕಡೆನೆ ಓಡೋಗ್ತವೆ. ಅವಾಗ ಸಿಡ್ ಅದ್ರ ಕಾಲಿಗೆ ಮರದ ಪೀಸ್ ಗಳನ್ನ ಕಟ್ಕೊಂಡು ಅಲ್ಲಿಂದ ಜಾರ್ಕೊಂಡು ಹೋಗ್ತಿರುತ್ತೆ. ಸಿಂಹಗಳು ಕೂಡ ಅದನ್ನ ಫಾಲೋ ಮಾಡ್ಕೊಂಡು ಅದ್ರ ಹಿಂದೆನೆ ಹೋಗ್ತಿರ್ತವೆ. ಸಿಡ್ ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಮಿಸ್ ಆಗಿ ಒಂದು ಜಾಗದಲ್ಲಿ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅದರಿಂದ ಅದ್ರ ಕೈಯಲ್ಲಿದ್ದಂತ ಮಗು ಕೂಡ ಕೆಳಗಡೆ ಬಿದ್ದೋಗುತ್ತೆ. ಅವಾಗ ಆ ಮಗು ಹತ್ರ ಸಿಂಹಗಳೆಲ್ಲ ಬಂದ್ ನೋಡಿದ್ರೆ ಅದ್ರಲ್ಲಿ ಮಗು ಇರೋದಿಲ್ಲ, ಬರೀ ಐಸ್ ಗೆಡ್ಡೆ ಮಾತ್ರ ಇರುತ್ತೆ. ಅದನ್ನ ನೋಡಿ ಎಲ್ಲಾ ಸಿಂಹಗಳು ಸಿಡ್ ನ ಅಲ್ಲಿಂದ ಓಡಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತವೆ. ಅವುಗಳು ಸ್ವಲ್ಪ ಮುಂದೆ ಬಂದಾಗ ಅಲ್ಲಿ ಮ್ಯಾನಿ ಇರುತ್ತೆ. ಈ ಕಡೆ ಸಿಡ್ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಮಗುನ ಬಚ್ಚಿಟ್ಟಿರುವಂತ ಜಾಗದ ಹತ್ರ ಬಂದಾಗ ಅಲ್ಲಿಗೆ ಜೇಕ್ ಬಂದು ಆ ಮಗುನ ಇಟ್ಕೊಳ್ಳೋದಕ್ಕೆ ಅಂತ ಹೋಗಿ ಆ ಪೊಟ್ರೆ ಒಳಗಡೆ ಸಿಗಾಕೋಬಿಡುತ್ತೆ. ಇನ್ನೊಂದ್ ಕಡೆ ಎಲ್ಲಾ ಸಿಂಹಗಳು ಮ್ಯಾನಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೋಗ್ತಿರ್ತವೆ. ಅವಾಗ ಅಲ್ಲಿಗೆ ಡಿಯಾಗೋ ಬಂದು ಆ ಸಿಂಹಗಳ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮ್ಯಾನಿ ಕೂಡ ಆ ಸಿಂಹಗಳ ಜೊತೆ ಫೈಟ್ ಮಾಡ್ತಿರುತ್ತೆ. ಆ ಸಮಯದಲ್ಲಿ ಸೋಟೋ ಡಿಯಾಗೋನ ಒಂದು ಕಲ್ಬಂಡೆ ಕಡೆ ಎಸ್ತು ಮ್ಯಾನಿ ಮೇಲ್ಗಡೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರುತ್ತೆ. ಅದರಿಂದ ಮ್ಯಾನಿ ಸೋಟನ ತೆಗೆದು ಒಂದ್ ಕಡೆ ಬಿಸಾಕ್ಬಿಡುತ್ತೆ. ಅವಾಗ ಅದ್ರ ಮೇಲ್ಗಡೆ ಇದ್ದಂತ ಕೆಲವು ಚೂಪಾದ ಐಸ್ ಕ್ಯೂಬ್ ಗಳು ಅದ್ರ ಮೇಲ್ಗಡೆ ಬಿದ್ದು ಅದು ಅಲ್ಲೇ ಸತ್ತೋಗುತ್ತೆ. ಅದನ್ನ ನೋಡಿ ಉಳ್ದಂತ ಸಿಂಹಗಳೆಲ್ಲ ಅಲ್ಲಿಂದ ಓಡೋಗ್ತವೆ. ಆದ್ರೆ ಡಿಯಾಗೋಗೆ ಸಖತ್ ಏಟ್ ಆಗಿರುತ್ತೆ. ಅದಕ್ಕೆ ಮೇಲ್ಗಡೆ ಎದ್ದೇಳೋದಕ್ಕೂ ಕೂಡ ಆಗ್ತಾ ಇರೋದಿಲ್ಲ. ಅವಾಗ ಸಿಡ್ ಮಗುನ ಹತ್ರ ಬಿಟ್ಟು ಡಿಯಾಗೋ ಎಲ್ಲ ಸರಿ ಹೋಗುತ್ತೆ, ನಿನಗೆ ಏನು ಆಗಿಲ್ಲ, ನಾನ್ ನಿನ್ನ ಇಲ್ಲಿಂದ ನಮ್ಗಳ ಜೊತೆನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರುತ್ತೆ. ಅದಕ್ಕೆ ಡಿಯಾಗೋ ನನ್ ಕತೆ ಬಿಡಿ, ಬೇಗ ಈ ಮಗುನ ಅದ್ರ ತಂದೆ ತಾಯಿ ಹತ್ರ ಸೇರ್ಸಿ, ಇಲ್ಲ ಅಂದ್ರೆ ಮನುಷ್ಯರು ನಮ್ಮಿಂದ ದೂರ ಹೋಗ್ಬಿಡ್ತಾರೆ, ಇದು ಕೂಡ ನಿಮ್ಗಳ ಕರ್ತವ್ಯ ಅಂತ ಹೇಳುತ್ತೆ. ಅದರಿಂದ ಮ್ಯಾನಿ ಮತ್ತೆ ಸಿಡ್ಗೆ ಬೇರೆ ದಾರಿ ಇಲ್ದೆ ಆ ಮಗುನ
ಎತ್ಕೊಂಡು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಆ ಮಗುನ ತಂದೆ ಆ ಮಗು ಇನ್ನ ಬದುಕಿಲ್ಲ ಅಂತ ತಿಳ್ಕೊಂಡು ಆ ಮಗು ಸರನ ಒಂದು ಜಾಗದಲ್ಲಿ ಇಟ್ಟು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಏನೋ ಸೌಂಡ್ ಆಗುತ್ತೆ. ಅದರಿಂದ ಅವರು ಹಿಂದೆ ತಿರುಗಿ ನೋಡಿದ್ರೆ ಅದೇ ಜಾಗಕ್ಕೆ ಮ್ಯಾನಿ ಮತ್ತೆ ಸಿಡ್ ಬಂದು ಅದ್ರ ಮೇಲ್ಗಡೆ ಕೂತ್ಕೊಂಡಿರುವಂತ ಮಗುನ ಕೆಳಗಡೆ ಇಳಿಸೋದಕ್ಕೆ ಸೊಂಡ್ಲನ್ನ ಮೇಲ್ಗಡೆ ಮಾಡುತ್ತೆ. ಅದನ್ನ ನೋಡಿ ಆ ಮಗುನ ತಂದೆ ಒಂದು ಆಯುಧನ ಮ್ಯಾನಿ ಕಡೆ ಹಿಡಿತಾರೆ. ಆ ಆಯುಧನ ಕಿತ್ಕೊಳ್ಳೋದಕ್ಕೆ ಮ್ಯಾನಿ ನೋಡುತ್ತೆ. ಆ ಶಬ್ದನ ಕೇಳಿಸ್ಕೊಂಡು ಮುಂದೆ ಹೋಗ್ತಿದ್ದಂತ ನಾಯಿಗಳು ಬೊಗಳ್ಕೊಂಡು ಅವ್ರ ಕಡೆನೆ ಬರ್ತಿರ್ತವೆ. ಆ ನಾಯಿಗಳ ಜೊತೆ ಮನುಷ್ಯರು ಕೂಡ ಬರ್ತಿರ್ತಾರೆ. ಈಗಿರ್ಬೇಕಾದ್ರೆ ಮ್ಯಾನಿ ಅದ್ರ ಮೇಲ್ಗಡೆ ಕೂತಿದ್ದಂತ ಮಗುನ ತೆಗೆದು ಅದರ ತಂದೆಗೆ ತೋರ್ಸುತ್ತೆ. ಆ ಮಗುನ ನೋಡಿ ಅದರ ತಂದೆ ಅವರ ಸ್ನೇಹಿತರಿಗೆಲ್ಲ ಏನು ಮಾಡ್ಬೇಡಿ ಅಂತ ಹೇಳ್ತಾರೆ. ನಂತರ ಮ್ಯಾನಿ ಮಗುನ ಕೆಳಗಡೆ ಇಳಿಸುತ್ತೆ. ಆ ಮಗು ನಡ್ಕೊಂಡು ಅದ್ರ ತಂದೆ ಹತ್ರ ಬರುತ್ತೆ. ಅವಾಗ ಅದ್ರ ತಂದೆ ಆ ಮಗುನ ಎತ್ಕೊಂಡು ತುಂಬಾನೇ ಖುಷಿ ಪಡ್ತಾರೆ. ಆ ಮಗುನ ಮತ್ತೆ ಸಿಡ್ ಮತ್ತೆ ಮ್ಯಾನಿ ಎತ್ಕೊಂಡು ನಮ್ಮನ್ನ ನೀನು ಮರಿಬೇಡ, ನೀನ್ ಮರ್ತರು ನಾವು ನಿನ್ನನ್ನ ಮರೆಯೋದಿಲ್ಲ ಅಂತ ಹೇಳಿ ಆ ಮಗುನ ವಾಪಸ್ ಅದರ ತಂದೆ ಕೈಗೆ ಕೊಡ್ತಾರೆ. ಅವಾಗ ಆ ಮಗುನ ತಂದೆ ಆ ಮಗುನ ನೆನಪಿಗೋಸ್ಕರ ಅದರ ಸರನ ಮ್ಯಾನಿ ಕೊಡುತ್ತೆ. ಅದರಿಂದ ಮ್ಯಾನಿ ಮತ್ತೆ ಸಿಡ್ಗೆ ತುಂಬಾನೇ ಖುಷಿ ಆಗುತ್ತೆ. ನಂತರ ಆ ಮಗುನ ಕರ್ಕೊಂಡು ಆ ಮನುಷ್ಯರೆಲ್ಲ ಅಲ್ಲಿಂದ ಹೊರಡ್ತಾರೆ. ಅದರಿಂದ ಸಿಡ್ಗೆ ಸಖತ್ ಅಳು ಬರ್ತಿರುತ್ತೆ. ಆ ಮಗು ಸಿಡ್ನ ನೋಡಿ ಕಣ್ ಮುಚ್ಕೊಂಡು ಅವಾಗ್ಲೇ ಸಿಡ್ ಮತ್ತೆ ಡಿಯಾಗೋ ಹೇಳ್ಕೊಟ್ರಲ್ಲ ಅದೇ ರೀತಿ ಮಾಡ್ತಿರುತ್ತೆ. ಅದನ್ನ ನೋಡಿ ಸಿಡ್ ಕೂಡ ತುಂಬಾ ದುಃಖದಿಂದ ಅದೇ ರೀತಿ ಮಾಡ್ತಿರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಡಿಯಾಗೋ ಕೂಡ ಬರುತ್ತೆ. ಅದನ್ನ ನೋಡಿ ಮ್ಯಾನಿ ಮತ್ತೆ ಸಿಡ್ಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಡಿಯಾಗೋನ ನೋಡಿ ಆ ಮಗು ಮತ್ತೆ ಅದೇ ರೀತಿ ಮಾಡ್ತಿರುತ್ತೆ. ಅವಾಗ ಡಿಯಾಗೋ ಕೂಡ ಆ ಮಗುಗೆ ಅದೇ ರೀತಿ ಮಾಡಿ ಅದಕ್ಕೆ ಬಾಯ್ ಮಾಡುತ್ತೆ. ನಂತರ ಅವರೆಲ್ಲ ಸೌತ್ ಕಡೆಗೆ ಹೊರಡ್ತಾರೆ. ಆ ಸಮಯದಲ್ಲಿ ಮ್ಯಾನಿ ಸಿಡ್ ನ ನೀನ್ ನನ್ ದೋಸ್ತು ಅಂತ ಒಪ್ಕೊಳ್ಳುತ್ತೆ. ಹಾಗೆ ಡಿಯಾಗೋ ಕೂಡ ಇನ್ಮೇಲೆ ಮ್ಯಾನಿ ಮತ್ತೆ ಸಿಡ್ ಜೊತೆನೆ ಇರ್ಬೇಕು ಅಂತ ಡಿಸೈಡ್ ಮಾಡುತ್ತೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.